ಮೂಲಕವಾಗಿ ಭಾರತೀಯ ಜನತಾ ಪಾರ್ಟಿ ಏನು ಮಳೆಗಾಲ ಆರಂಭದಾಗಿನಿಂದಲೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಾ ಬಂದಿದೆ. ಯಾಕಂದ್ರೆ ಹವಾಮಾನ ಇಲಾಖೆಯ ಪ್ರಕಾರ ಈ ಬಾರಿ ಏನು ಸಮೃದ್ಧಿಯಾಗಿ ಮಳೆಯಾಗೋದಿಲ್ಲ, ಹಾಗಾಗಿ ರೈತರು ಕೂಡ ಬಹಳ ಸಂಕಷ್ಟಕ್ಕೀಡಾಗ್ತಾರೆ ಅಂತೇಳಿ ಹವಾಮಾನ ಇಲಾಖೆ ಸಾರಿ ಹೇಳಿದ ಮೇಲೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಚ್ಚೆತ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಕಿವಿ ಹಿಂಡತಕ್ಕಂಥ ಕೆಲಸವನ್ನು ಮಾಡಿದೆ. ಸದನದ ಒಳಗೂ ಮತ್ತು ಸದನದ ಹೊರಗೂ ಸಾಕಷ್ಟು ಹೋರಾಟಗಳನ್ನು ಮಾಡಿದೆ. ಅದಲ್ಲದೆ ಇತ್ತೀಚೆಗೆ ನಮ್ಮ ರಾಜ್ಯ ನಾಯಕರಾದಂತ ವಿಜೇಂದ್ರಣ್ಣವರು ಮತ್ತು ಆರ್ ಅಶೋಕಣ್ಣವರು ಸೇರಿ ಎಲ್ಲ ರಾಜ್ಯ ನಾಯಕರು ಇಡೀ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿದ್ರು. ಅದಲ್ಲದೆ ನಮ್ಮ ವಿಜಯನಗರ ಜಿಲ್ಲೆಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕಣ್ಣವರು ಬಂದು ಇಲ್ಲಿರ್ತಕ್ಕಂಥ ವಾಸ್ತವತೆಯನ್ನ ಮಾಧ್ಯಮದ ಮೂಲಕ ಇಡೀ ಸರ್ಕಾರಕ್ಕೆ ಗಮನ ಎಚ್ಚೆತ್ತಕ್ಕಂಥ ಕೆಲಸ ಮಾಡಿದ್ರು. ಆದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಗುಣಮಟ್ಟದ ಮಳೆ ಆಗಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆ, ಅದು ವರದಿ ಕೂಡ ಆಗಿದೆ. ಆದ್ರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ಒಬ್ಬ ರಾಜ್ಯ ಸರ್ಕಾರದ ಮಿನಿಸ್ಟರ್ಗಳಾಗಿರ್ಲಿ ಅಥವಾ ಮಂತ್ರಿಗಳಾಗಿರ್ಲಿ ಅಥವಾ ಸಿಎಂ ಆಗಿರ್ಲಿ ಅಧಿಕಾರಿಗಳಾಗಿರ್ಲಿ ಇಲ್ಲಿವರೆಗೂ ಕೂಡ ಇಲ್ಲಿನ ರೈತರನ್ನ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಆದ್ರೆ ಈಗೀಗ ಏನಾಗ್ತಾ ಇದೆ, ಕೇವಲ ಅಧಿಕಾರ ಮತ್ತು ಸಚಿವ ಸ್ಥಾನಕ್ಕಾಗಿ ಅಲ್ಲಿ ಲಾಬಿ ನಡೀತಕ್ಕಂಥದ್ದು ಸರ್ಕಾರದಲ್ಲಿ ಆಗಿದೆ. ಆದರೆ ರೈತರ ಕೂಗನ್ನು ಕೇಳತಕ್ಕಂತ ಯಾವ ಒಬ್ಬ ಜನಪ್ರತಿನಿಧಿಗಳು ಕೂಡ ಇಲ್ಲ. ಅದಲ್ಲದೆ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಶಾಸಕರಾಗಿರ್ಬೋದು, ಕೂಡ್ಲಿಗಿಯಲ್ಲಿ ಇರ್ತಕ್ಕಂಥ ಶಾಸಕರಾಗಿರ್ಬೋದು ಮತ್ತು ಹರಪನಹಳ್ಳಿ ಇರ್ತಕ್ಕಂಥ ಶಾಸಕರಾಗಿರ್ಬೋದು, ಅತ್ಯಂತ ಹಿಂದುಳಿದಕ್ಕಂಥ ಪ್ರದೇಶ ಆಗಿರೋದ್ರೆ ಏನು ಕೂಡ್ಲಿಕ್ಕೆ ಬರದಿಂದ ತುಂಬಿರ್ತಕ್ಕಂಥದ್ದು, ಅಗ್ರಿಬೊಮ್ಮನಹಳ್ಳಿ ಬರದಿಂದ ತುಂಬಿರ್ತಕ್ಕಂಥದ್ದು, ಏನು ಹರಪನಹಳ್ಳಿ ಬರದಿಂದ ತುಂಬಿರ್ತಕ್ಕಂಥದ್ದು, ಇಷ್ಟೆಲ್ಲ ಕೂಡ ಅಂತರ್ಜಲ ಮಟ್ಟ ಕುಸಿತಾ ಇದೆ. ರೈತರು ಹಾಕಿರ್ತಕ್ಕಂಥ ಬೆಳೆಗಳು ಬಾಡಿ ಹೋಗ್ತಾ ಇದೆ. ಏನು ಬೆಳೆಗಳು ತಿನ್ಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಯಾರು ಬಂದಿಲ್ಲ. ಈಗ ನಮ್ಮ ಜನಶಾಸ್ತ್ರ ಹೇಳ್ದಂಗೆ ಪ್ರತಿ ಎಕರೆಗೆ 25 ರಿಂದ 30 ಸಾವಿರ ಪರಿಹಾರ ಕೊಡಬೇಕು. ವಿಜಯನಗರ ಜಿಲ್ಲೆಯನ್ನ ಬರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಜೊತೆಗೆ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡತಕ್ಕಂಥ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ಒತ್ಕೋಬೇಕಂತೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದೀವಿ.